ಹೊಸ ವರ್ಷದ ಮೊದಲ ದಿನ ಗಣಿನಾಡು ಬಳ್ಳಾರಿಯಲ್ಲಿ ನಡೆಯಬಾರದ ಘಟನೆಯೊಂದು ನಡೆದು ಹೋಯಿತು. ಗನ್ ರಾಜಕೀಯಕ್ಕೆ 28 ವರ್ಷದ ಕಾಂಗ್ರೆಸ್ ಕಾರ್ಯಕರ್ತ ರಾಜಶೇಖರ್ ಸಾವನ್ನಪ್ಪಿದ್ದಾನೆ. ರಾಜಶೇಖರ್ ಸಾವಿನ ನಂತರ ರಾಜಕೀಯ ಜಟಾಪಟಿ ಮುಂದುವರಿತಾ ಇದೆ. ನೋಡಿ, ಬಳ್ಳಾರಿ ಬ್ಯಾನರ್ ರಕ್ತ ಚರಿತ್ರೆ ನಡೆದಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಲಭೆಯಲ್ಲಿ ಪೋಸ್ಟ್ ಮಾರ್ಟಮ್ ರಾಜಕೀಯ ಈಗ ಜೋರಾಗ್ತಾ ಇದೆ. ಸಾವಿನ ಸತ್ಯವನ್ನ ಮುಚ್ಚಿಡೋದಕ್ಕೆ ರಾಜ್ಯ ಸರ್ಕಾರ ಮುಂದಾಯ್ತಾ ಅಂಥೇಳಿ ಘರ್ಷಣೆಯಲ್ಲಿ ಕೈ ಕಾರ್ಯಕರ್ತನ ಸಾವಿಗೆ ಬಿಜೆಪಿ ಹೊಸ ಟ್ವಿಸ್ಟ್ ಕೊಡ್ತಾ ಇದೆ. ರಾಜಶೇಖರ್ ದೇಹ ಹೊಕ್ಕಿದ್ದು 6 ಬುಲೆಟ್ಗಳು ಒಂದಲ್ಲ ಅಂತ ಹೇಳ್ತಿದ್ದಾರೆ. ಸಾಕ್ಷ್ಯನಾಶಕ್ಕಾಗಿ ರಾಜಶೇಖರ್ ಮೃತದೇಹವನ್ನ ಸುಟ್ಟು ಹಾಕಿದ್ರು. ಕಾಂಗ್ರೆಸ್ ವಿರುದ್ಧ ಶ್ರೀರಾಮುಲು ಅವರು ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಈ ಮೂಲಕ ಬಳ್ಳಾರಿ ಬ್ಯಾನರ್ ಬಡಿದಾಟ, ರಾಜಕೀಯ ಜಟಾಪಟಿ ಮತ್ತಷ್ಟು ತಾರಕಕ್ಕೇರ್ತಾ ಇದೆ. ರಾಜಶೇಖರ್ ರೆಡ್ಡಿ ಸಮುದಾಯದವರು. ರೆಡ್ಡಿ ಸಮುದಾಯದಲ್ಲಿ ಸತ್ತ ನಂತರ ಮಣ್ಣು ಮಾಡುವಂತಹ ಪದ್ಧತಿ ಇದೆಯಂತೆ. ಆದರೆ ರಾಜಶೇಖರ್ ಮೃತದೇಹವನ್ನು ಸುಟ್ಟಿದ್ದಾರೆ. ಇದಕ್ಕೆ ಕಾರಣ ಸಾಕ್ಷ್ಯವನ್ನು ನಾಶ ಮಾಡುವುದಕ್ಕೆ, ಮತ್ತೆ ಮೃತದೇಹವನ್ನು ಹೊರತೆಗಿಬಾರ್ದು ಅನ್ನುವಂತಹ ಕಾರಣಕ್ಕೆ ಅಂಥೇಳಿ ಬಿಜೆಪಿ ಈಗ ಆರೋಪವನ್ನು ಮಾಡ್ತಾ ಇದೆ. ಬಹಳಷ್ಟು ಅನುಮಾನಗಳೇನೆಂದರೆ ಅವ್ರ ದೇಹದಲ್ಲಿ ಒಂದೇ ಬುಲೆಟ್ ಇದ್ದಿಲ್ಲ, ಸಾಕಷ್ಟು ಬುಲೆಟ್ಗಳಿದ್ದು ದೇಹದಲ್ಲಿ ಇರೋ ಕಾರಣ ಸಾಕ್ಷಿ ನಾಶ ಮಾಡಬೇಕು ಅನ್ನೋಂಥ ಕಾರಣದಿಂದ ಅವರು ರಾಜಶೇಖರ್ ಅವ್ರನ್ನ ಸುಟ್ಟಾಕುವಂಥ ಕೆಲಸ ಮಾಡಿದ್ದಾರೆ. ನಾನು ಸೋರ್ಸ್ ಕೇಳೋ ಸಲುವಾಗಿ ಟೈಮ್ ಬಂದಂಥ ಟೈಮಲ್ಲಿ ಅವ್ರ ಕುಟುಂಬಸ್ಥರು ಇವತ್ತಿಲ್ಲ ನಾಳೆ ಮಾತಾಡ್ತಾರೆ. ನಾನೇನನ್ನ ಅಕಸ್ಮಿತವಾಗಿ ರಾಜಕಾರಣಕ್ಕೋಸ್ಕರ ಹಿಂಗೆ ಹೇಳಿದ್ರಿಗಿನ ಆ ಕುಣಿ ತೋಡಿದಂಥವ್ರು ಅಲ್ಲಿ ಘಾಟಲ್ಲಿ ಇದ್ದಾರೆ. ಯಾವತ್ತನಾಗಲಿ ಯಾರನ್ನ ಸತ್ತಂಥ ಟೈಮಲ್ಲಿ ಕುಣಿ ತೋಡಿದ ನಂತರ ಸುಮ್ಮನೆ ಶವ ಇಲ್ಲಾರ್ದಂಥ ಮುಚ್ಚಾಕಿರೋಂಥ ಉದಾಹರಣೆ ಯಾವುದಿಲ್ಲ. ಪೊಲೀಸರು ಬೆದರಿಸಿದ ನಂತರ ಅದು ಎಲೆಕ್ಟ್ರಿಕ್ ಫೈರ್ಗೆ ಹೋಗಿ ಅಲ್ಲಿ ಸುಟ್ಟಾಕಂಥ ಕೆಲಸ ಮಾಡಿದ್ದಾರೆ. ಅಲಿಗೇಷನ್ ಆದ್ರಿಂದ ಮತ್ತೇನ ತ್ರಾಸ ಆಗ್ಬೋದು, ಸಾಕ್ಷಿ ನಾಶ ಮಾಡ್ಬೋದು ಅನ್ನೋಂಥ ಕಾರಣದಿಂದ ಆ ರೀತಿ ಸುಟ್ಟಾಕುವಂಥ ಕೆಲಸ ಮಾಡಿದ್ದಾರೆ. ಯಾವುದನ್ನು ಕೂಡ ನಾವು ತಿಳಿದು ಮಾತಾಡಬೇಕು. ತಿಳಿದೇ ಮಾತಾಡಿದರೆ ಅದರ ಇಂಪ್ಯಾಕ್ಟ್ ಬೇರೆ ಬೇರೆ ರೀತಿಯಲ್ಲಿ ಆಗುತ್ತೆ. ಇದನ್ನು ನಾವೆಲ್ಲ ನನ್ನನ್ನು ಸೇರಿಕೊಂಡು ನಾವು ರಾಜಕೀಯ ನಾಯಕರುಗಳು ಮಾತಾಡುವಾಗ ನಾನು ಹೇಳುವ ಹೇಳಿಕೆ ಸಮಾಜದಲ್ಲಿ ಏನಾಗ್ಬೋದು ಅನ್ನೋದನ್ನು ಅರ್ಥಕೊಂಡು ನಾವೆಲ್ಲ ಮಾತಾಡಬೇಕು. ಡಾಕ್ಟರೇ ಇವತ್ತು ಕ್ಲಾರಿಫೈ ಮಾಡಿದ್ದಾರೆ, ನಾವು 2 ಸಾರಿ ಪೋಸ್ಟ್ ಮಾರ್ಟಮ್ ಮಾಡಿಲ್ಲ ಅಂತ. ಈಗ ಹೇಳಿದಂಥ ನಾಯಕರುಗಳು ನೋಡಿದ್ರೆ ಅಲ್ಲಿ ಪೋಸ್ಟ್ ಮಾರ್ಟಮ್ 2 ಸಾರಿ ಮಾಡಿದ್ದಾರೆ ಅಂತೇಳಿ. ಯಾವ ಡಾಕ್ಟರ್ ಪೋಸ್ಟ್ ಮಾರ್ಟಮ್ ಮಾಡಿದ್ದಾರೆ ಅವರು ಹೇಳಿಕೆ ಕೊಟ್ಟಿದ್ದಾರೆ, ನಾವು 2 ಸಾರಿ ಮಾಡಿಲ್ಲ ಅಂತ. ಇನ್ನು ಯಾರನ್ನು ನಾವು ನಂಬಬೇಕು? ಆದ್ದರಿಂದ 2 ಸಾರಿ ಮಾಡಿಲ್ಲ ಅಂತ ಏನು ಡಾಕ್ಟರ್ ಹೇಳಿದ್ದಾರೆ ಅದನ್ನು ನಾನು ಕೂಡ ಒಪ್ಪಿಕೊಳ್ತೇನೆ. ಆಮೇಲೆ ಕುಮಾರಸ್ವಾಮಿ ಅವರು ಪಾಪ ಬಂದು ಅವರು ಅಲ್ಲಿಂದ ಎಲ್ಲೋ ಸ್ಟೇಟ್ಮೆಂಟ್ ಮಾಡಿದ್ದಾರೆ. ಇಲ್ಲಿಗೆ ಬಂದಿರಲ್ಲ, ಅವರು ಸ್ಟೇಟ್ಮೆಂಟ್ ಮಾಡಿದ್ದಾರೆ. 2 ಪೋಸ್ಟ್ ಮಾರ್ಟಮ್ ಮಾಡಿದ್ರು ಅಂತ. ಅದು ಹೆಂಗೆ, ಅದು ಯಾರು ಅವ್ರಿಗೆ ರಿಸರ್ಚು ಮಾಡಿದ್ರು ನನಗೆ ಅರ್ಥ ಆಗ್ತಾಯಿಲ್ಲ. ನಾನು ಕೇಳಿದೆ, DHO ಕೇಳಿದೆ, ಒಂದೇ ಒಂದು ಅರ್ಜಿ ಕೊಟ್ಟಿದ್ದಾರೆ ಪೋಸ್ಟ್ ಮಾರ್ಟಮ್ ಮಾಡಿ ಅಂತ. 6 ಗಂಟೆಯಿಂದ 8 ಗಂಟೆ ಗಂಟೆ ಬೆಳಗಿನ ಜಾವ ಪೋಸ್ಟ್ ಮಾರ್ಟಮ್ ಮಾಡಿ ಏನೇನು ತೆಗಿಬೇಕು ಎಲ್ಲ ತೆಗೆದಿದ್ದಾರೆ. ಒಂದೇ ಪೋಸ್ಟ್ ಮಾರ್ಟಮ್ ಮಾಡಿ ಅದ್ರ ಬಗ್ಗೆ ರಿಪೋರ್ಟ್ ಕೊಟ್ಟಿದ್ದಾರೆ. ಅದು ಯಾವ ಲೆಕ್ಕದಲ್ಲಿ 2 ಪೋಸ್ಟ್ ಮಾರ್ಟಮ್ ಮಾಡಿದ್ದಾರೆ ಅಂತ ಮತ್ತಷ್ಟು ಡೀಟೇಲ್ಸನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಅಮರೇಶ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಅಮರೇಶ್, ಈ ಫೈರಿಂಗ್ ಆಗಿದ್ದು ರಾಜಕೀಯ ಕಾರಣಕ್ಕೇನೆ, ರಾಜಶೇಖರ್ ಸಾವಿನ ನಂತರ ಬೆಳವಣಿಗೆಗಳಾಗ್ತಾ ಇರುವಂತಹದ್ದು ರಾಜಕೀಯ ಕಾರಣಕ್ಕೇನೆ. ಈಗ ಬಿಜೆಪಿ ಮಾಡ್ತಾ ಇರುವಂತಹ ಆರೋಪ ಕೇವಲ ರಾಜಕೀಯಕ್ಕಷ್ಟೇ ಸೀಮಿತನಾ, ಅಥವಾ ಅದರಿಂದ ಆಚೆಗೆ ಏನಾದರೂ ದಾಖಲೆಗಳಿದ್ದು ಅದನ್ನ ಪೊಲೀಸರಿಗೆ ಕೊಡುವಂತಹ ಕೆಲಸ ಆಗುತ್ತಾ, ಹೇಗೆ ಅಂತ ಹೇಳಿ? ಪ್ರೇಮ್ ಕುಮಾರ್, ಇದುವರೆಗೂ ಸಹಿತ ಬಿಜೆಪಿಯ ನಾಯಕರುಗಳು ಅದ್ರ ಜೊತೆಗೆ HD ಕುಮಾರಸ್ವಾಮಿ ಅವರು ಏನು ಆರೋಪಗಳನ್ನ ಮಾಡಿದ್ರು, ಪ್ರಮುಖವಾಗಿ ರಾಜಶೇಖರ್ ಮೃತದೇಹದ ಮರಣೋತ್ತರ ಪರೀಕ್ಷೆನ 2 ಬಾರಿ ಮಾಡಲಾಗಿತ್ತು ಅನ್ನುವಂಥದ್ದನ್ನ. ಆದ್ರೆ ಅದಕ್ಕೂ ಸಂಬಂಧಪಟ್ಟಂತೆ ಸಹಿತ ಇದುವರೆಗೆ ಯಾವುದೇ ದಾಖಲೆಗಳನ್ನ, ಸಾಕ್ಷಿಗಳನ್ನ ಕೊಡುವಂತ ಕೆಲಸವನ್ನ ಶ್ರೀರಾಮುಲು, ಜನಾರ್ದನ್ ರೆಡ್ಡಿ ಒಳಗೊಂಡಂತೆ ಕುಮಾರಸ್ವಾಮಿ ಅವರು ಕೂಡ ಮಾಡಿಲ್ಲ. ಮತ್ತೆ ಶ್ರೀರಾಮುಲು ಅವರು ನಿನ್ನೆನೂ ಕೂಡ ಒಂದು ಗಂಭೀರವಾಗಿರ್ತಕ್ಕಂಥ ಆರೋಪವನ್ನು ಮಾಡಿದ್ದಾರೆ. ಏನಂದ್ರೆ ರಾಜಶೇಖರ ಮೃತದೇಹವನ್ನ ಒಕ್ಕಿದ್ದು 1 ಗುಂಡಲ್ಲ, ಬದಲಾಗಿ 5ಕ್ಕಿಂತ ಹೆಚ್ಚು, ಅದು 6 ಗುಂಡುಗಳು ಕೂಡ ಆಗಿರ್ಬೋದು. ಆದ್ರೆ ಒಂದು ವೇಳೆ ಅದನ್ನ ಮಣ್ಣು ಮಾಡಿದ್ರೆ ತದನಂತರದಲ್ಲಿ ರೀಪೋಸ್ಟ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅವೆಲ್ಲವೂ ಕೂಡ ಬಯಲಾಗುತ್ತೆ. ಹೀಗಾಗಿ ಅದನ್ನು ಮುಚ್ಚಾಕಿಕೊಳ್ಳೋದಕ್ಕೋಸ್ಕರನೇ ರಾಜಶೇಖರ ಮೃತದೇಹವನ್ನ ಸುಟ್ಟು ಹಾಕಲಾಗಿದೆ. ಅಂದ್ರೆ ಅವರ ಸಂಪ್ರದಾಯದ ವಿರುದ್ಧವಾಗಿ ಕೂಡ ಸುಟ್ಟು ಹಾಕಲಾಗಿದೆ. ಇದನ್ನ ಸ್ವತಃ ಅವರ ತಾಯಿ, ಅವರ ತಂಗಿ, ಅವರ ತಮ್ಮ ಏನಿದ್ರು ಅವರೆಲ್ಲರೂ ಕೂಡ ಎಷ್ಟೇ ಗೋಗರ್ದ್ರು ಅದನ್ನ ಸುಟ್ರು. ಇದಕ್ಕೆಲ್ಲದಕ್ಕೂ ಕೂಡ ಹಿರಿಯ ಅಧಿಕಾರಿಗಳು ಕಾರಣ ಆಗಿದ್ರು. ಅವ್ರು ಎಷ್ಟೇ ಗೋಗರ್ದ್ರು ಕೂಡ ಇದಕ್ಕೆ ಅವಕಾಶ ಮಾಡಿಕೊಡ್ಲಿಲ್ಲ ಅನ್ನುವಂತ ಮಾತನ್ನ ಶ್ರೀರಾಮುಲು ಅವರು ಹೇಳಿದ್ರು. ಆದ್ರೆ ಅವ್ರೇನಾದ್ರೂ ನಿಮ್ಮ ಬಳಿ ಏನಾದ್ರೂ ನೋವು ತೋಡ್ಕೊಂಡ್ರ ಅಥವಾ ನಿಮ್ಮ ಬಳಿ ಏನಾದ್ರೂ ಈ ರೀತಿ ಹೇಳ್ಕೊಂಡ್ರ ಅಂತ ಕೇಳಿದಂತ ಸಂದರ್ಭದಲ್ಲಿ ಶ್ರೀರಾಮುಲು ಒಂದು ಮಾತನ್ನ
ಮಾತನ್ನ ಹೇಳ್ತಾರೆ. ಆದ್ರೆ ಅದು ನನ್ನ ಸೋರ್ಸ್, ಬದಲಾಗಿ ಅವ್ರ ಕುಟುಂಬಸ್ಥರು ಹೇಳಿಲ್ಲ, ನಾನು ಬೇರೆ ಕಡೆಯಿಂದ ಮಾಹಿತಿ ತೆಗೆದುಕೊಂಡಿದ್ದೇನೆ ಅನ್ನುವಂತ ಮಾತನ್ನ ಹೇಳ್ತಾ ಇದ್ರೆ. ಈಗ ಎಲ್ಲೋ ಒಂದ್ ಕಡೆಗೆ ರಾಮುಲ್ ಅವರ ಹೇಳಿಕೆಗಳಲ್ಲೂ ಕೂಡ ಗೊಂದಲ ಇದೆ. ಎಲ್ಲೋ ಒಂದ್ ಕಡೆ ರಾಜಕೀಯಕ್ಕೋಸ್ಕರ ಬಹುಶಃ ಈ ರೀತಿ ಆರೋಪವನ್ನು ಮಾಡೋದ್ರ ಮೂಲಕ ಹೇಳಿಕೆಗಳನ್ನು ಕೊಡ್ತಾ ಇದ್ರೆ ವಿನಃ ಯಾವುದೇ ದಾಖಲೆಗಳನ್ನ ಅಥವಾ ಅವರ ಕುಟುಂಬಸ್ಥರೇ ನನಗೆ ಹೇಳಿದ್ರು ಅನ್ನುವಂತ ಸ್ಪಷ್ಟೀಕರಣವನ್ನ ರಾಮುಲ್ ಅವ್ರು ಕೊಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ರಾಜಕೀಯ ಕಾರಣಕ್ಕೋಸ್ಕರ ಗಲಭೆ ಆಯ್ತು, ಗಲಭೆಯಾಗಿ ರಾಜಶೇಖರ್ ಸಾವನ್ನಪ್ಪಿದ. ಅದಾದ್ಮೇಲೆ ಆತನ ಮರಣೋತ್ತರ ಪರೀಕ್ಷೆಯಲ್ಲಿ ಕೂಡ 2 ಬಾರಿ ಆಯ್ತು ಅನ್ನುವಂತ ಆರೋಪನ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರುಗಳು ಮಾಡಿದ್ರು. ಅದಾದ್ಮೇಲೆ ಇದೀಗ ಮತ್ತೆ ಆತನನ್ನ ಸುಟ್ಟ ನಂತರದಲ್ಲಿ ಇದೀಗ ಬೇರೆ ಒಂದು ಆರೋಪವನ್ನು ಮಾಡೋದ್ರ ಮೂಲಕ ಯಾವುದೇ ಸಾಕ್ಷಿಗಳನ್ನು ಕೊಡ್ತಾ ಇಲ್ಲ, ಬದಲಾಗಿ ಕೇವಲ ರಾಜಕೀಯಕ್ಕೋಸ್ಕರ ಆರೋಪ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಸದ್ಯಕ್ಕೆ ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಆದ್ರೆ ದಾಖಲೆಗಳನ್ನ ಕೇಳಿದಂತ ಸಂದರ್ಭದಲ್ಲಿ ಇಲ್ಲದ ಸಂದರ್ಭ ಬಂದಾಗ ದಾಖಲೆಗಳನ್ನ ರಿಲೀಸ್ ಮಾಡ್ತೀವಿ ಅಂತ ಹೇಳೋ ಮೂಲಕ ಎಲ್ಲ ಒಂದ್ ಕಡೆಗೆ ಜಾರಿಕೊಳ್ಳುವಂತ ಪ್ರಯತ್ನವನ್ನ ಮಾಡ್ತಾ ಇದ್ರೆ ಬಹುಶಃ ರಾಜಕೀಯಕ್ಕೋಸ್ಕರ ಈ ರೀತಿ ಆರೋಪಗಳು ಮಾಡ್ತಾ ಇದ್ರೆ ಅನ್ನುವಂಥದ್ದು ಇಲ್ಲಿ ಮೇಲ್ನೋಟಕ್ಕೆ ಕಂಡು ಬರ್ತಾ ಇರುವಂತದ್ದು. ಪ್ರೇಮ್ ಕುಮಾರ್. ಓಕೆ, ಥ್ಯಾಂಕ್ ಯು ಅಮರೇಶ್ ತಮ್ಮೆಲ್ಲ ಮಾಹಿತಿಗಾಗಿ.